ಅವ್ರುಗಳನ್ನ ಏನ್ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ ಆಟದ ಸಾಮಾನು ಮಾಡ್ಕೊಬಿಟ್ಟಿದ್ದಾರೆ. ಕಾರಣ ರೈತರನ್ನ ಪಕ್ಕಾ ರೈತ ದನ ತಗೊಳಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಅಣ್ಣ ನಮಸ್ತೆ, ತಮ್ಮ ಹೆಸರು? ಅಜೀಜ್ ಅಂತ. ಹಾಂ, ಯಾವ ಊರು? ಶ್ರೀರಂಗಪಟ್ಟಣ ಮೇಳಾಪುರ. ಯಾವ ತಾಲೂಕು, ಯಾವ ಜಿಲ್ಲೆ ಬರೋದು? ಮಂಡ್ಯ ಡಿಸ್ಟಿಕ್. ಹಾಂ, ಶ್ರೀರಂಗಪಟ್ಟಣ ತಾಲೂಕು. ಚುಂಚನಕಟ್ಟೆಗೆ ಇದು ಎಷ್ಟೇ ಬಾರಿ ಓರ್ಗಳು ಕಟ್ತಿರೋದು? ಇಲ್ಲ, ನಾವು ಚುಂಚನಕಟ್ಟೆಗೆ ನಾವು ಎತ್ತು ತಗೊಳಕ್ಕೋಸ್ಕರ ಖರೀದಿಗೋಸ್ಕರ ಬಂದಿದ್ದೀವಿ. ನಾವು ನೋಡೋಕ್ಕೇನು ಬಂದಿಲ್ಲ, ಖರೀದಿಗೆ ಬಂದಿದ್ದೀವಿ. ಆದರೂ ರೈತರುಗಳನ್ನ ಭಾರಿ ಚೆಲುಗೇಡಿಸ್ಬಿಟ್ಟಿದ್ದಾರೆ. ಯಾರು ಅಂದರೆ ಈ ಹಲವಾರು ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ಮತ್ತೊಂದ್ರು ಇನ್ನೊಬ್ರು ಮಾಡೋರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ನಾವು ರೈತರುಗಳು ಸಣ್ಣ ಪುಟ್ಟ ದನಗಳನ್ನ ತಗೊಳಕ್ಕಾಗ್ತಾ ಇಲ್ಲ. ಯಾವುದೇ ಒಂದು ಚಪ್ರಕ್ಕೆ ಹೋಗ್ಲಿ, ಯಾವ್ದೇ ಒಂದು ಸಣ್ಣಗರಿಗೆ ಹೋಗ್ಲಿ, ಅವ್ರುಗಳನ್ನ ಏನ್ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ ಆಟದ ಸಾಮಾನು ಮಾಡ್ಕೊಬಿಟ್ಟಿದ್ದಾರೆ. ಕಾರಣ ರೈತರನ್ನ ಪಕ್ಕಾ ರೈತ ದನ ತಗೊಳಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಎಲ್ಲ ಬೆಲೆ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಬೆಲೆ ಜಾಸ್ತಿ ಆಗ್ತಾ ಇದೆ. ದನ ಉಡೋದು ಯಾರ ಮನೆಯಲ್ಲಿ? ರೈತರ ಮನೆಯಲ್ಲಿ. ರೈತರ ಮನೆಯಲ್ಲಿ. ಆ ರೈತ ನಿಮ್ಗೆ ಕರಿನಿಂದ ಕೂಸಿಂದ ದೊಡ್ಡ ಮಾಡಿದ್ರೆ ನೀ ತಗೊಂಡು ಮೆರವಣಿಗೆ ಮಾಡ್ತೀರಾ. ಆ ಮೆರವಣಿಗೆಗೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಗೆ ವರ್ಷದ್ದು ಬತ್ತದೋ ಇಲ್ಲ ತಿಂಗ್ಳಿಗೆ ಬತ್ತದೋ ಇಲ್ಲ ಡೈಲಿ ಇನ್ಕಮ್ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೂ ರೈತರುಗಳನ್ನ ನೋಯಿಸ್ಬಾರ್ದು. ಒಬ್ಬ ಅವನ ಟ್ಯಾಕ್ಟರ್ ಅವ್ನ ಗದ್ದೆಗೆ ಹೋಗುತ್ತೋ ಇಲ್ವೋ, ಅವತ್ತಿನ ಕಾಲದಲ್ಲಿ ಟ್ಯಾಕ್ಟ್ರು ಏನು ಒಂದು ಟಿಲ್ಲರು ಏನು ಇರ್ಲಿಲ್ಲ. ರೈತ ಇವತ್ತು ಅವನಿಗೆ ಗದ್ದೆಗೆ ಹೋಗ್ತದೋ ಇಲ್ವೋ, ಅವನು ಒಂದ್ ಜೊತೆ ಸಣ್ಣ ಗಿಡ ತಾಳಕ್ ಹೋದ್ರೂ 1 ಲಕ್ಷ ಹೇಳ್ತಾರೆ. ರೈತನಿಗೆ 1 ಎಕರೆ ಭತ್ತದಲ್ಲಿ ಆದಾಯ ಸಿಗೋದೆ ಮಿನಿಮಮ್ ಅಂದ್ರೆ ಒಂದು 10 ರಿಂದ 15 ಸಾವಿರ ಆದಾಯ ಸಿಗ್ಬೋದು ಅಷ್ಟೇ. ಅದೇನಾದ್ರು ರೋಗ ಹೊಡ್ಬಿಟ್ರೆ ಅದೂ ಇಲ್ಲ. ಹಂಗಾಗಿ ಚುಂಚನಗಟ್ಟೆ ಮೊದ್ಲು ನಮ್ಮ ಹತ್ರ ಏನ್ ಮಾಡ್ತಿದ್ರು, ಈ ಸುಗ್ಗಿ ಕುಯ್ದ್ಬಿಟ್ಟು ಬಂದು ಚುಂಚನಗಟ್ಟೆ ದನ ತಗೋಬಿಟ್ಟು ನೆಕ್ಸ್ಟ್ ನಾಟಿಗೆ ದನ ತಗೊಳ್ಳೋಣ ಅಂತ ಬರ್ತಾ ಇದ್ರು. ಇವತ್ತು ರೈತರುಗಳು ಬರ್ತಾ ಇಲ್ಲ. ರೈತರುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ರೋಡಲ್ಲಿ ನೋಡ್ಕೊಂಡು ಕಣ್ ತುಂಬ್ಕೊಂಡು ಆನಂದ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ರೈತರು ತಗೋಬೇಕು ಅನ್ನೋದು ಮುಂದೆ ಬರ್ತಾ ಇಲ್ಲ. ಎಲ್ಲ ಹಿಂದೆ ಉಳಿತಾ ಇದಾರೆ. ಯಾಕೆ ಬರ್ತಾ ಇಲ್ಲ ಅಂದ್ರೆ, ಇವ್ರುಗಳು ನಮ್ಗೆ ಸಹಕಾರ ಕೊಡ್ತಾ ಇಲ್ಲ. ಯಾರು ಮಾರಾಟರು, ಇನ್ಕಮ್ ಜಾಸ್ತಿ ಇರೋರು ನಮ್ಗೆ ಸಹಕಾರ ಕೊಡ್ತಾ ಇಲ್ಲ. ಇವತ್ತು ಇಲ್ಲಿದ್ದಾವೆ ಯಾರೋ ಮಿರ್ಲೆ ಸಾಲಿಗ್ರಾಮ ಅಭಿಯವರವು, ಅವು ದನಗಳು ಇವತ್ತು ನಾವು ನೋಡಕ್ಕೆ ಅಂತಾನೆ ಬಂದಿದೀವಿ. ಆದ್ರೆ ಇವ್ರು ನಮ್ಮನ್ನ ಕುಂತ್ಕೊಂಡು ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡೋದಕ್ಕೆ ನಾವು ಇರ್ಬೋದು, ಇಲ್ದವ್ರೆ ನಾವು ಕುತ್ಕೊಳಕ್ ಆಗಲ್ಲ. ನಮ್ಗೆ ಏನಪ್ಪಾ ಅಂದ್ರೆ, ಯಾವ್ದೇ ಬೆಂಗಳೂರು ಕಾಡ್ನವ್ರಾಗ್ಲಿ ಮತ್ತೊಬ್ರಾಗ್ಲಿ ಯೂಟ್ಯೂಬ್ಗಳು ಸಿಗ್ತವೆ ಅಂತ ಬಾಯಿ ಬಂದಾಗ ಮಾತಾಡಕ್ ಹೋಗ್ಬೇಡಿ. ತಟ್ಟೆಗಳು ಮನೆಗಳಲ್ಲಿ ಹಲವಾರು ಇದಾವೆ. ಎಲ್ಲ ತಟ್ಟೆ ಜೋಡಿಸ್ಬಿಟ್ಟು ಅವತ್ತು ವ್ಯಾಪಾರ ಮಾಡ್ತಾರಲ್ಲ, ಒಂದೊಂದು 500 ರೂಪಾಯಿನೂ ಏಣಿಸ್ಬಿಟ್ಟು ರೈತ ಬೆವ್ರು ಸುತ್ತಿ ದುಡ್ಡನ್ನ 1,1000 ಅಂತ ಕೊಡ್ತಿದ್ದ. ಇಷ್ಟು ಸಾವಿರ ಐತೆ ಅಂತ ಇವತ್ತು ತಟ್ಟೆಲಿ ಕಂತೆ ಜೋಡಿಸ್ತವ್ರೆ. ಅದ್ರ ಪಕ್ಕದಲ್ಲಿ ಒಂದು ಮಿಷಿನ್ ಮಡಿಕಬೇಕಲ್ವ ಅವರು, ಎಣ್ಸಕ್ಕಾಗಲ್ಲ, ಲೇಟ್ ಆಗುತ್ತೆ. ಒಬ್ಬ 100 ರೂಪಾಯಿ ನೋಟ್ ತಗೊಂಡು ಹೋಗ್ತಾನೆ, ಒಬ್ಬ 200 ರೂಪಾಯಿ ನೋಟ್ ತಗೊಂಡು ಹೋಗ್ತಾನೆ. ಗೋಪುರ ತೋರಿಸ್ತಾರೆ, ಗೋಪುರದ್ದು ಬುಕ್ಬಿಡಿ. ಯಾವ್ದೇ ಒಂದು ರೈತನು ಖುಷಿ ಪಡೋಕ್ಕೋಸ್ಕರ ನಿಮ್ ವ್ಯವಹಾರ ಏನಿದ್ರು ನೀವು ಬೇರೆ ಕಡೆಗೆ ಮಾಡಿ. ಆದ್ರೂ ರೈತನಿಗೆ ಇವತ್ತು ತೊಂದರೆ ಆಗಿರೋದು ಅಂದ್ರೆ, ನೀವು 1 ಲಕ್ಷ ಆಯ್ತು ನಮ್ಮ ಊರಿಗಳು 1 ಲಕ್ಷ ಆಗೈತೆ ಅವೆಲ್ಲ ಹೇಳ್ಬಾರ್ದು. ಪ್ರೀತಿಯಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಜನ ನೋಡ್ಲಿ, ಒಂದು ಸಮೂಹ ಅನ್ನೋಕ್ಕೋಸ್ಕರ ಜಾತ್ರೆ ಮಾಡ್ತಾ ಇದೀವಿ. ಆ ಜಾತ್ರೆನ ತೊಂದರೆ ಮಾಡಕ್ ಹೋಗ್ಬೇಡಿ. ಇವಾಗ ರೈತರು ಜಾಸ್ತಿ ದನ ಕೊಳ್ಳಕ್ ಐತಲ್ಲ, ರೈತರು ದನ ಕೊಳ್ಳಕ್ ಐತಲ್ಲ ಜಾಸ್ತಿ. ರೈತರು ದನ ಕೊಳ್ಳಕ್ಕೆ ಅಂದ್ರೆ ದನಗಳು ಬಿಡ್ತಾ ಇಲ್ವಲ್ಲ, ಸುಲ್ಗಿ ಆಗೋಗಿದೆ. ಎಲ್ಲ ಜಾಸ್ತಿ ಬೆಲೆ ಸುಲ್ಗಿ ಆಗೋಗಿದೆ. 5 ಲಕ್ಷ 6 ಲಕ್ಷ 1 ಲಕ್ಷದ ಮಾತೇ ಇಲ್ಲ. 5 ಲಕ್ಷ 6 ಲಕ್ಷ ಅಂದ್ರೆ ಯಾರು ತಗೋತಾರೆ? ಅವ್ರದ್ದು ಶ್ರೀಮಂತನ ಇರಬಹುದು, ಬಡತನ ಇರಬಹುದು, ಅದನ್ನ ಬಸವಣ್ಣನಲ್ಲಿ ಈಕ್ವಲ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಯಾರು ಒಂದು ಬಡತನದಲ್ಲಿ ನಾವು ಮಾಡಿದ್ರೆ ಅದು ನಮ್ಗೆ ಅನಾನಾಯಕ ಅಂತವೆ. ನಾವು ಕೈ ಮುಗಿದು ಕೇಳೋದೇನು ಅಂದ್ರೆ, ಒಂದೇ ಒಂದು ರೈತ ಬಂದ್ರು ನಿಮ್ಗೆ ಚಪ್ಪರಕ್ಕೆ ಬರ್ಬೋದು, ಒಂದು ಬಂತಕ್ಕೆ ಬರ್ಬೋದು, ಅವನು ಯಾವ ಬೇಡಿಕೆ ಮೇಲೆ ಬಂದಿರ್ಬೋದು, ಅವನು ಬಡ್ಡಿ ಸಾಲ ತಂದಿರ್ತಾನೋ ಇಲ್ಲ ಸಂಘ ಪಂಗದಲ್ಲಿ ತಂದಿರ್ತಾನೋ, ಅದನ್ನ ನೀವು ಸಹಕರಿಸಿ ಅವನ್ನ ನೀವು ಕಳಿಸ್ಕೊಡ್ಬೇಕು. ರೈತ ಮನೆಯಲ್ಲಿ ದನ ತಗೊಂಡು ಹೋಗ್ಬೇಕು. ನೀವು ರೈತರಿಗೆ ತಿರ್ಗಾ 5 ಲಕ್ಷ 6 ಲಕ್ಷ ಅಂದ್ರೆ ಯಾರು ಹೋಗ್ತಾರೆ? ಹಿಂಗಾದ್ರೆ ದನ ಉಳಿಸಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಉಳಿಸಕ್ಕೆಲ್ಲ ಆಗುತ್ತೆ.
ರೈತರು ಯಾರು ಕೊಳ್ಳೋದು ಇಲ್ಲ. ಇವತ್ತು 10 ಲಕ್ಷ 15 ಲಕ್ಷ ಹೇಳ್ತಾನಲ್ಲ, ಅವ್ನ ಮನೇಲಿ ಒಂದು ನಾಟಿ ಹಸ ಇಲ್ಲ, ಅವ್ನ ಮನೇಲಿ ಈಯಲ್ಲ. ಅವನು ಇನ್ನೊಬ್ರ ಹತ್ರ ಖರೀದಿ ಮಾಡ್ಕೊಂಡ್ ಬಂದು ನಾಳಿಕೆ ನಮ್ಗೆ ವ್ಯಾಪಾರ ಹೇಳ್ತಾರೆ. ಅವ್ರಿಗೆ ಬೇಜಾನ್ ದುಡ್ಡು ಓಡಾಡ್ತದೆ, ನಮ್ಮ ಹತ್ರ ಓಡಾಡಲ್ಲ. ನಾವು ನೆನ್ನೆಯಿಂದ ಸುತ್ತಾ ಇದೀವಿ, ಇದೇ ಸಿಹಳ್ಳಿ ಕಟ್ಟಬೇಕು ಅಂತ ನೆನ್ನೆಯಿಂದ ಸುತ್ತಾ ಇದೀವಿ. ನಮ್ಗೆ ದನ ಸಿಗ್ತಾ ಇಲ್ಲ. ದನ ಸಿಕ್ಕಿದ್ರು ನಮ್ಗೆ ನ್ಯಾಯವಾಗಿ ಬೆಲೆ ಸಿಗ್ತಾ ಇಲ್ಲ. ಎಲ್ಲ ಜಾಸ್ತಿನೇ, ಎಲ್ಲ ಜಾಸ್ತಿನೇ, ಬೆಲೆ ಜಾಸ್ತಿ. ಲಕ್ಷ ಗಟ್ಲೆ ಹೇಳ್ತಾರೆ. ಲಕ್ಷ ಅಲ್ಲ, ಲಕ್ಷಾನ್ ಗಟ್ಲೆನೇ ಹೇಳ್ತಾರದವ್ರು. ಮಾಡಕ್ಕಾಗತ್ತಾ? ಒಬ್ಬ ರೈತ ಎಲ್ಲಿಂದ ತರಬೇಕು? ಒಂದು ಸೊಸೈಟಿಲಿ ಸಾಲ ಕೊಟ್ಟಿದ್ರು ರೈತನಿಗೆ ಇವತ್ತು ಮನ್ನಾ ಮಾಡೋರು ಯಾರು ಇಲ್ಲ. ಒಂದು ದನ ಸತ್ತೋದ್ರು ರೈತನ ಮನೇಲಿ ಅವ್ನಿಗೆ ಇಷ್ಟು ಹೊತ್ತ ದುಡ್ಡು ಕೊಡೋರು ಯಾರು ಇಲ್ಲ. ಅಂತದ್ರಲ್ಲಿ ಯಾವ ಧೈರ್ಯದಿಂದ ಹೋಗ್ಬಿಟ್ಟು ದನ ತಂದು ಕಟ್ತಾನೆ ಅವನು? ಇನ್ಸೂರೆನ್ಸ್ ಇದೆಯಾ? ಇಲ್ಲ ಹಸ್ಗಳು ಹಾಲು ಕರಿತಾವೆ, ಇಲಾತಿ ಹಸ್ಗಳಿಗೆ ಇವತ್ತು ಹಾಲು ಕರಿಯೋಕ್ಕೂ ಇನ್ಸೂರೆನ್ಸ್ ಐತೆ. ಅದೇ ನಮ್ ನಾಟಿ ಹಸಿ ಕೊಡಿ, ಇನ್ನೂ ರೈತ ಕಟ್ತಾನೆ. ಇದು ಹೋದ್ರೆ ಇವತ್ತು ಹೋಗಂಗೇನೆ. 4 ಜನ ಇಲ್ಲ. ಇದಕ್ಕೇನಿದ್ರು ಬೆಲೆ ಇವತ್ತು ನಾವೇನ್ ಕೊಟ್ಕೊಂಡಿರ್ತೀವಿ ಅಷ್ಟೇ ಬೆಲೆ. ಅದೇ ಒಂದು ಇಲಾಖೆಯ ಹಾಲು ಕರಿಯ ಹೊಸ ಸತ್ತೋದ್ರು ಅದಕ್ಕೆ ಇನ್ಸೂರೆನ್ಸ್ ಐತೆ. ಅವ್ನು ಡಾಕ್ಟರ್ ಬರ್ತಾರೆ, ಅದಕ್ಕೆ ಏನೋ ಚೆಕಪ್ ಮಾಡ್ತಾರೆ, ನೋಡ್ತಾರೆ ಅಂತ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ. ಅದೇ ಒಂದು ನಾಟಿ ಹಸಿ ಕೊಡಿ, ಒಂದ್ ರೈತ ಬದುಕ್ತಾನೆ. ರೈತರಿಗೋಸ್ಕರ ಏನು ಇಲ್ಲ ಈಗ, ಏನು ಇಲ್ಲ. ಏನಿದೆ ರೈತರಿಗೋಸ್ಕರ? ಇದೆಯಾ? ಏನು ಇಲ್ಲ, ಏನು ಇಲ್ಲ. ಒಂದು ಹಂದಿಗಿದೆ ಇನ್ಸೂರೆನ್ಸ್, ನಾಟಿ ಹಸುಗಿಲ್ಲ. ಹಂದಿಗಿದೆ, ಯಾವ್ದೋ ಹಂದಿ, ಅದು ಕಾಡ್ ಮೇಯಿ ಹಂದಿಗೆ ಇನ್ಸೂರೆನ್ಸ್ ಇದೆ. ಒಂದು ನಾಟಿ ಹಸುಗಿಲ್ಲ ಅಂದ್ಮೇಲೆ ಹೆಂಗಿರ್ಬೇಕು ರೈತ ಬದುಕೊಂಡು ಹೇಳಿ? ಯಾವತ್ತೂ ಸರ್ಕಾರ ನೋಡ್ತಾ ಐತೆ, ಸರ್ಕಾರದ ಧಾನ್ಯನ, ರೈತರ ಧಾನ್ಯನ ತಗೊಂಡೋಗು ಇವತ್ತು ಸರ್ಕಾರ ಉಪಯೋಗಿಸ್ತಾ ಇದೆ. ಇವತ್ತು ಸರ್ಕಾರಕ್ಕೆ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ, ಯಾವತ್ತೂ ರೈತರನ್ನ ಕೀಳ್ ಮಾಡಬೇಡಿ. ರೈತರನ್ನ ಕೀಳ್ ಮಾಡಿದ್ರೆ ನಿಮ್ ಸರ್ಕಾರ ಯಾವತ್ತಿದ್ರು ಉಳ್ಳೋಗುತ್ತೆ. ಅದರಿಂದ ನಾಟಿ ಹಸುಗೆ ಇನ್ಸೂರೆನ್ಸ್ ಬೇಕು ಅಂತ. ಇನ್ಸೂರೆನ್ಸ್ ಬೇಕೇ ಬೇಕು ಕಣ್ರಿ, ಇನ್ಸೂರೆನ್ಸ್ ಬೇಕು. ನಾವು ಒಂದು ರೈತ ಒಂದು ಕಟಾಕ್ಬಿಟ್ಟು ಹೋಗಿರ್ತೀನಿ, ಒಂದು ಕಾಲ್ಗೆ ಅಕ್ಕಸಿ ಹಾಕತ್ತದೆ, ದನ ಮೆಟ್ರ ಮೇಲೆ ಸೊತ್ತಾಗುತ್ತೆ, ಇನ್ನೊಂದು ಏನೋ ಆಗುತ್ತೆ. ನಾವು ಕೊಂಬುಡ್ಸಕ್ಕಾಗ್ಲಿ ಒಂದು ನಾಳ ಕಟ್ಟಕ್ಕಾಗ್ಲಿ ಕೆಡಕ್ತಿವಿ, ದನ ಹೋಗ್ಬಿಡ್ತದೆ, ಏನೋ ಒಂದು ಆಗುತ್ತೆ. ಅದನ್ನ ನೀವು ಕ್ವಾಲಿಫಿಕೇಶನ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸತ್ತಿದ್ಯಾ, ಕೆಟ್ಟ ರೀತಿಯಲ್ಲಿ ಸತ್ತಿದ್ಯಾ, ಇಲ್ಲ ರೈತನಿಗೆ ಸಾಯಿಸ್ಬಿಟ್ಟಿದಾನ, ಅದನ್ನ ನೀವು ಚೆಕ್ ಮಾಡ್ಬಿಟ್ಟು ಆ ರೈತನಿಗೆ ಏನೈತೆ ಅದನ್ನ ನೀವು ಕೊಡ್ಸಿ ನಿಮ್ ಅನುದಾನ ಕೊಟ್ಕೊಂಡ್ರೆ ಆ ರೈತನ ಬದುಕ್ತಾನ? ನಿಜನ ಸುಳ್ಳು? ನಿಜ ನಿಜ ನಿಜ. ಹಂಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟನೇ, ಯಾವುದೇ ಇವತ್ತು ಮಾಹಿತಿಲಿ ನಾವ್ ಯಾವ್ದು ಅವ್ರ ಮೇಲೆ ದ್ವೇಷ ಇವ್ರ ಮೇಲೆ ದ್ವೇಷ ಇಲ್ಲ. ನಾನೇನ್ ಹೇಳೋದು, ಇವತ್ತು ನಡೀತಾ ಇರೋಂಥ ಸರ್ಕಾರದಲ್ಲಿ ಅಂತ ನೀವು ಮಾಡ್ಕೊತಾ ಇದೀರಾ. ನಮ್ಗೊಂದು ಏನಪ್ಪಾ ಅಂದ್ರೆ ನಮ್ಗೊಂದು ರೈತರುಗಳಿಗೋಸ್ಕರ ಒಂದು ಇನ್ಸೂರೆನ್ಸ್, ನಾಟಿ ದನಿಗೆ ಅಂತ ಒಂದು ಇನ್ಸೂರೆನ್ಸ್ ಮಾಡಿ, ಮತ್ತೆ ಜನಗಳು ಸಂಪರ್ಕದಲ್ಲಿ ತಗೊಳ್ಳೋರು ಇವತ್ತು ಏನ್ ಬೆಲೆ ತಗೊಂಡಿರ್ತೀರಾ ಅದೇ ಬೆಲೆಗೆ ಸಿಕ್ಕಿದ್ದು 3 ಕಾಸು ಅಂತ ನೀವು ಆಸೆ ಪಟ್ಕೊಂಡು ಈಸ್ಕೋಬೇಕು ಹೊರತು ಅದು ನಮ್ಗೆ 10 ಲಕ್ಷ 15 ಲಕ್ಷ ಅಂತ ಇವತ್ತು ದನಿಗಳಿಗೆ ಬೆಲೆ ಕಟ್ಟಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಬಸವಣ್ಣ ಮೂಕ್ ಪ್ರಾಣಿ, ಅವ್ನು ಹೇಳಲ್ಲ ನನ್ಗೆ ಇಷ್ಟೇ ಲಕ್ಷ ಕೊಟ್ಟು ನೀನ್ ತಗೊಂಡಿದ್ಯಾ ಅಂತ ನನ್ಗೆ ಅವ್ನು ಹೇಳಲ್ಲ. ನಾವು ಅದನ್ನ ಕೇಳಕ್ ಆಗಲ್ಲ. ಅದನ್ನ ಯಾರು ಮಾಹಿತಿಯಲ್ಲಿ ನಿಮ್ಗೆ ಆದಾಯ ಬರ್ಬೋದು, 100 ಆದಾಯ ಹೋಗ್ಬೋದು, ನಿಮ್ಗೆ ತಿನ್ನೋದು ಇನ್ಕಮ್ ಇರ್ಬೋದು, 10 ಲಕ್ಷ 15 ಲಕ್ಷ 20 ಲಕ್ಷ ಎಲ್ಲ ಬುಡಿ. ಅದು ನಿಮ್ಮ ಬೆಂಗಳೂರಿಗೆನೆ. ನಮ್ದು ಮಂಡ್ಯದ ಹಳ್ಳಿಯಿಂದಲೂ ಬೆಂಗಳೂರಿಗೆ ದನ ಹೋಗಿದಾವೆ, ಅಲ್ಲಿಂದ ನಾವು ತತ್ತೀವಿ. ಆದ್ರೂ ಮಾಹಿತಿಲಿ ಹೇಳೋದು, ದನ ಬಂದವ್ರಿಗೆ, ಜನಕ್ಕೆ, ರೈತರುಗಳಿಗೆ ಚಪ್ಪರುಗಳು ಬರಲಿ, ಎಲ್ಲಿಗೆ ಬಂದ್ರು ಅವ್ರಿಗೆ ಮರ್ಯಾದೆ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಸರಿ, ಇವಕ್ಕೆ ನೀವು ವ್ಯಾಪಾರ ಹೇಳ್ತಿದ್ರಿ, ನೀವು ಏನು ವ್ಯಾಪಾರ ಹೇಳ್ತಿದ್ರಿ? ನಾನು ವ್ಯಾಪಾರ ಹೇಳಕ್ ಬಂದಿಲ್ಲ, ನೋಡಕ್ಕೆ ತಗೊಳಕ್ ಬಂದಿದ್ದೀನಿ. ತಗೊಳಕ್ ಬಂದು ನನಗೆ ನೋವು ಆಗಿರೋದಕ್ಕೆ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ನಾನು ವ್ಯಾಪಾರಕ್ಕೆ ಬಂದಿಲ್ಲ, ನಾನು ತಗೊಳಕ್ಕೋಸ್ಕರನೇ ಬಂದಿದ್ದೀನಿ. ಇನ್ನೂ ಆಗಿಲ್ಲ ನಿಮ್ಗೆ ಹೇಳೋ ನೋವು ಅಂತ. ನೀವು ಇನ್ನೂ ತಗೊಂಡಿಲ್ಲ? ನಾನು ತಗೋಬೇಕು ಅಂತ ಬಂದಿದ್ದೀನಿ. ತಗೊಳಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಸರಿ, ಆಯ್ತು.